ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಿಂದ ದೇಶಕ್ಕೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆ ಈಗ ದೊಡ್ಡದಾಗಿ ಕಾಡ್ತಾ ಇದೆ. ವಿರೋಧ ಪಕ್ಷಗಳು ಕೂಡ ನಿರಂತರವಾಗಿ ಆ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇವೆ. ಕೃಷಿ ಮತ್ತು ಡೈರಿ ಕ್ಷೇತ್ರಗಳನ್ನು ಅಮೆರಿಕಕ್ಕೆ ಮುಕ್ತಗೊಳಿಸಲಾಗಿದೆಯಾ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೆದಿದೆ. ಈಗ ಮಧ್ಯಂತರ ವ್ಯಾಪಾರ ಒಪ್ಪಂದದಲ್ಲಿ ಹಲವಾರು ಅಂಶಗಳ ಬಗ್ಗೆ ಹೇಳಲಾಗಿದೆ. ಡೈರಿ, ಹಣ್ಣುಗಳು, ತರಕಾರಿಗಳು, ಮಸಾಲೆಗಳು ಮತ್ತು ಇತರ ಧಾನ್ಯಗಳನ್ನು ಸುಂಕ ವಿನಾಯಿತಿಯಿಂದ ರಕ್ಷಿಸುವ ಮೂಲಕ ದೇಶೀಯ ಸ್ಥಳೀಯರ ಹಿತಾಸಕ್ತಿಗಳನ್ನು ಕಾಪಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಭಾರತ ಸರ್ಕಾರ ಕೃಷಿ ವಲಯವನ್ನು ರೈತರಿಗೆ ಹಾನಿಯಾಗುವಂತೆ ಅಮೆರಿಕಾಗೆ ಮುಕ್ತವಾಗಿಸಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ಒಪ್ಪಂದದ ಅಂತಿಮ ಕರಡೇನು ಇದಲ್ಲ, ಮೊದಲ ಚೌಕಟ್ಟನ್ನು ಸಿದ್ಧಪಡಿಸಲಾಗಿದೆ. ಈಗ ಈ ಮಧ್ಯಂತರ ವ್ಯಾಪಾರ ಒಪ್ಪಂದದಲ್ಲಿನ ಒಂದು ಅಂಶ ಏನು ಅಂತ ಅಂದರೆ, ಭಾರತದ ಮೇಲಿನ 50% ರಷ್ಟಿದ್ದಂತಹ ಸುಂಕವನ್ನು ಈಗ 18% ಇಳಿಸಲಾಗಿದೆ. ರಷ್ಯಾದ ತೈಲದ ಮೇಲೆ ವಿಧಿಸಲಾಗಿದ್ದಂಥ 25% ದಂಡನಾತ್ಮಕ ಶುಲ್ಕವನ್ನು ತೆಗೆದುಹಾಕಲಾಗಿದೆ. ಮತ್ತು ನಮ್ಮ ಮೇಲೆ ವಿಧಿಸಲಾಗಿದ್ದಂಥ 25% ಸುಂಕವನ್ನು ಕೂಡ ತೆಗೆಯಲಾಗಿದ್ದು ಅದನ್ನು ಈಗ 18%ಗೆ ಇಳಿಸಲಾಗಿದೆ. ಜಪಾನ್ ಈಗಲೂ ಕೂಡ ಭಾರತಕ್ಕಿಂತ ಕಡಿಮೆ ಸುಂಕವನ್ನು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಈಗ ಮಧ್ಯಂತರ ಸುಂಕಗಳಿಂದ ಜವಳಿ ಮತ್ತು ಉಡುಪು ವಲಯಕ್ಕೆ ಪ್ರಯೋಜನ ಆಗುತ್ತೆ. ಭಾರತಕ್ಕಿಂತ ಮೊದಲು ಬಾಂಗ್ಲಾದೇಶ US-ಗೆ ಸಿದ್ಧ ಉಡುಪುಗಳ ಅತಿ ದೊಡ್ಡ ರಫ್ತುದಾರ ದೇಶ ಆಗಿತ್ತು. ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಉಂಟಾದಾಗ ಭಾರತೀಯ ಜವಳಿ ವಲಯಕ್ಕೆ ಅಮೆರಿಕ ಮಾರುಕಟ್ಟೆ ವಲಯದಲ್ಲಿ ಉತ್ತಮ ಅವಕಾಶ ಇದೆ ಅಂತ ಹೇಳಲಾಗಿದೆ. ಆದರೆ ಅದರ ಮೇಲೆ ಸುಂಕಗಳನ್ನು ವಿಧಿಸಲಾಯಿತು. ಈಗ ಜವಳಿ ವಲಯದ ಮೇಲಿನ ಸುಂಕಗಳು ಕ್ರಮೇಣ ಕಡಿಮೆ ಆಗ್ತಾ ಇರುವಂಥ ಪರಿಸ್ಥಿತಿ ಉಂಟಾಗಿದೆ. ಇದಲ್ಲದೇನೆ ಚರ್ಮದ ಉತ್ಪನ್ನಗಳ ಮೇಲಿನ ಸುಂಕಗಳು ಕೂಡ ಕಡಿಮೆ ಆಗ್ತಾ ಇವೆ. ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಮೇಲಿನ ಸುಂಕಗಳನ್ನು ಸಹ 18% ಇಳಿಸಲಾಗಿದೆ. ವಜ್ರದ ಮೇಲೆ ಶೂನ್ಯ ಸುಂಕದ ಬಗ್ಗೆಯೂ ಕೂಡ ಈಗ ಚರ್ಚೆ ನಡೀತಾ ಇದೆ. ಇದಲ್ಲದೇನೆ ಭಾರತೀಯ ಔಷಧ ವಲಯದ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಜನರಿಕ್ ಔಷಧಿಗಳ ಮೇಲಿನ ಒಂದು ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಜವಳಿ ಮತ್ತು ಬಟ್ಟೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಿಗಳು ಮತ್ತು ಕೈಗಾರಿಕೋದ್ಯಮಿಗಳು ಕೂಡ ಇದರಿಂದ ಪ್ರಯೋಜನವನ್ನು ಪಡಿತಾರೆ. ಚರ್ಮ ಮತ್ತು ಚರ್ಮದ ಶೂ ವ್ಯಾಪಾರಿಗಳು ಪ್ರಯೋಜನವನ್ನು ಪಡ್ಕೊಳ್ತಾರೆ. ಯಂತ್ರೋಪಕರಣಗಳು, ಬಿಡಿ ಭಾಗಗಳು ಕೂಡ ಲಾಭ ಪಡೆಯುತ್ತವೆ. ಸಾವಯವ ರಾಸಾಯನಿಕಗಳು ಮತ್ತು ಎಲ್ಲ ಕರಕುಶಲ ವಸ್ತುಗಳ ಮೇಲೆ ಭಾರತ ಸುಂಕ ರಿಯಾಯಿತಿಯನ್ನು ಪಡೆಯಲಿದೆ. ಅಂದರೆ ಭಾರತೀಯ ರಫ್ತುದಾರರು ಗಮನಾರ್ಹ ಪ್ರಯೋಜನವನ್ನು ಪಡೆಯಬಹುದು. ಭಾರತ US-ನಿಂದ $500 ಬಿಲಿಯನ್ ಇಂಧನ ಮತ್ತು ತಂತ್ರಜ್ಞಾನ ಖರೀದಿ ಮಾಡುವಂಥ ಭರವಸೆಯನ್ನು ನೀಡಿದೆ. ಭಾರತದ ಕೃಷಿ ವಲಯ ಅಮೆರಿಕಕ್ಕೆ ತೆರೆದುಕೊಂಡಿದೆ ಅಂತ ಅಮೆರಿಕ ಪದೇ ಪದೇ ಹೇಳ್ತಾ ಇದೆ. ಹಾಗೆ ಇನ್ನೊಂದು ಕಡೆಗೆ ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವಂಥ ಒಣ ಡಿಸ್ಟಿಲರಿ ಧಾನ್ಯಗಳು, ತಾಜಾ ಮತ್ತು ಸಂಸ್ಕರಿಸಿದಂಥ ಹಣ್ಣುಗಳು, ಸೋಯಾಬೀನ್ ಎಣ್ಣೆ, ವೈನ್ ಮತ್ತು ಸ್ಪಿರಿಟ್ ಮೊದಲಾದವುಗಳ ಮೇಲಿನ ಸುಂಕವನ್ನು ತೆಗೆದುಹಾಕಲಿದೆ ಅಥವಾ ಕಡಿಮೆ ಮಾಡಲಿದೆ. ಇಲ್ಲಿ ದೊಡ್ಡ ವಿಷಯ ಏನು ಅಂತ ಅಂದರೆ, ಅಮೆರಿಕ ಭಾರತದೊಂದಿಗೆ ತಂತ್ರಜ್ಞಾನ ವ್ಯಾಪಾರದ ಬಗ್ಗೆ ಹೇಳಿದೆ. ಅಮೆರಿಕನ್ ಕಂಪನಿಗಳು ಇಲ್ಲಿಗೆ ಬಂದು ಡೇಟಾ ಕೇಂದ್ರಗಳನ್ನು ಸ್ಥಾಪಿಸ್ತವೆ. ಆದರೆ ಇದು ನಮ್ಮ ಖಾಸಗಿತನವನ್ನು, ಗೌಪ್ಯತೆಯನ್ನು ಮಾರ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬಹುದಾ ಅನ್ನುವಂಥ ಆತಂಕ ಕೂಡ ಇದೆ. ಇನ್ನು ಕೃಷಿ ವಲಯ ವಿವಿಧ ರೀತಿಯ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಥವಾ ಡೈರಿ ಉತ್ಪನ್ನಗಳನ್ನು ಅಮೆರಿಕಕ್ಕೆ ಮುಕ್ತಗೊಳಿಸಲಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಸದ್ಯಕ್ಕೆ ಸ್ಪಷ್ಟತೆ ಇಲ್ಲದೆ ಇರುವಂಥ 2 ವಿಷಯಗಳಿವೆ. ಇಲ್ಲಿ ಮೊದಲನೇದಾಗಿ ಎಲ್ಲಿಯೂ ಕೂಡ ರಷ್ಯಾ ತೈಲದ ಉಲ್ಲೇಖ ಮಾಡಿಲ್ಲ. ಇನ್ನು ಎರಡನೇದಾಗಿ ಕೆಲಸದ ವೀಸಾ ಆಗಿರುವಂಥ H-1B ವೀಸಾ ಬಗ್ಗೆ ಏನನ್ನೂ ಹೇಳಲಾಗಿಲ್ಲ. ಇದು ಭಾರತೀಯ ತಂತ್ರಜ್ಞಾನ ವಲಯಕ್ಕೆ ಪ್ರಮುಖವಾಗಿರುವಾಗಲೂ ಕೂಡ ಇದರ ಬಗ್ಗೆ ಯಾವುದೇ ಚರ್ಚೆ ಇಲ್ಲದೆ ಇರೋದು ಪ್ರಶ್ನೆ ಕಾರಣ ಆಗಿದೆ. ಭಾರತ ತನ್ನ ವಿದೇಶಿ ವಿನಿಮಯ ಮೀಸಲುಗಳನ್ನು ಹಿಂಪಡೆಯೋದಕ್ಕೆ H-1B ವೀಸಾ ಒಂದು ಪ್ರಮುಖ ಮಾರ್ಗ ಆಗಿತ್ತು. ಆದರೆ ಅದರ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ಈಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇರುವಾಗ ರಷ್ಯಾ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದೆ. ತೈಲ ಖರೀದಿ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದ್ರ ಕುರಿತು ಭಾರತ ಸರ್ಕಾರದಿಂದ ಇನ್ನೂ ಯಾವುದೇ ಹೇಳಿಕೆ ಬಂದಿಲ್ಲ ಅಂತ ರಷ್ಯಾ ಹೇಳಿದೆ. ಆದರೆ ಮಧ್ಯಂತರ ಒಪ್ಪಂದದಲ್ಲಿ ರಷ್ಯಾದ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಭಾರತ ಸರ್ಕಾರ ಹೇಳ್ದಾಗ್ಲೇ ಇದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ. ಭಾರತದ ಮೇಲೆ ವಿಧಿಸಲಾದಂಥ 50% ಸುಂಕ ಈಗ 18%ಕ್ಕೆ ಇಳಿದಿರೋದನ್ನು ಬಹಳಷ್ಟು ಪ್ರಭಾವಿಗಳು ಇದು ಭಾರತದ ಯಶಸ್ಸು ಅಂತ ಕರಿತಾ ಇದ್ದಾರೆ. ಆದರೆ ಶೂನ್ಯ ಸುಂಕ ಇದ್ದದ್ದು ಈಗ 18% ಆಗಿದೆ. ಇದ್ರ ಬಗ್ಗೆ ಅವ್ರು ಏನನ್ನು ಹೇಳ್ತಾ ಇಲ್ಲ. ತಂತ್ರಜ್ಞಾನ, ಔಷಧ, ಜನರಿಕ್ ಔಷಧ ಇತ್ಯಾದಿ ಕ್ಷೇತ್ರಗಳು ಸುಂಕಗಳಿಗೆ ಒಳಪಟ್ಟಿರಲಿಲ್ಲ. ಹಾಗೆ ಒಂದು ಕಡೆಗೆ ನಾವು ಗೆದ್ದಿದ್ದೀವಿ ಅಂತ ಹೇಳಲಾಗ್ತಾ ಇದೆ, ಹಾಗೆ ಮತ್ತೊಂದು ಕಡೆಗೆ ನಾವು ಅಮೆರಿಕದ ಎದುರು ಮಣಿದಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ? ಈ ವ್ಯಾಪಾರ ಒಪ್ಪಂದದ ಬಗೆಗಿನ ದೊಡ್ಡ ಕಳವಳ ಏನು ಅಂತ ಅಂದರೆ, ಅಮೆರಿಕ ನಮ್ಮ ಡೈರಿ ಮತ್ತು ಕೃಷಿ ಕ್ಷೇತ್ರಗಳಿಗೆ ಎಷ್ಟರ ಮಟ್ಟಿಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗೆಗಿನದು. ಅಮೆರಿಕಕ್ಕೆ ಭಾರತ ಸಂಪೂರ್ಣ ಮಾರುಕಟ್ಟೆಯನ್ನು ತೆರೆದಿಲ್ಲ ಅಂತ ಹೇಳಲಾಗ್ತಾ ಇದೆ. ಭಾರತಕ್ಕೆ ಈ ಒಪ್ಪಂದ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಮಧ್ಯಂತರ ಒಪ್ಪಂದ ಒಂದು ಮಾರ್ಗಸೂಚಿಯನ್ನು ನೀಡುತ್ತೆ.
ಆದರೆ ಮುಂದೆ ಡೈರಿ ವಲಯದಲ್ಲಿ ಏನಾಗಲಿದೆ ಅನ್ನೋದನ್ನು ನೋಡಬೇಕಾಗಿದೆ. ಡೈರಿ ವಲಯವನ್ನು ರಕ್ಷಿಸುವಂಥ ಉದ್ದೇಶ ಇತ್ತು, ಆದರೆ ಅದನ್ನು ಕನಿಷ್ಠ ಪಶು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ತೆರೆಯಲಾಗಿದೆ. ಇನ್ನು ಕೃಷಿ ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ತಾ ಇಲ್ಲ, ಬದಲಾಗಿ ಇಲ್ಲಿ ಸೋಯಾಬೀನನ್ನು ಆಮದು ಮಾಡ್ಕೊಳ್ತೀವಿ, ಹಾಗೆಯೇ ಪಾಮ್ ಎಣ್ಣೆಯನ್ನು ಆಮದು ಮಾಡ್ಕೊಳ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ಬೆಳೆಯದೇ ಇರುವಂಥ ಬಹಳಷ್ಟು ವಸ್ತುಗಳನ್ನು ನಾವು ಆಮದು ಮಾಡ್ಕೊಳ್ತೀವಿ. ಆಲಿವ್ ಎಣ್ಣೆ ಕೂಡ ಅದರಲ್ಲಿ ಸೇರಿದೆ. ಅದನ್ನು ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವರು ಅಡುಗೆ ಎಣ್ಣೆಯಾಗಿ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿ ಕೃಷಿ ಕ್ಷೇತ್ರದ ಒಂದು ಸಣ್ಣ ಭಾಗವನ್ನು ಅಮೆರಿಕಕ್ಕೆ ತೆರೆಯಲಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಈ ಸಂಪೂರ್ಣ ಒಪ್ಪಂದದ ಕುರಿತ ಸ್ಪಷ್ಟ ಚಿತ್ರ ಸಿಗೋದಕ್ಕೆ ನಮಗಿನ್ನೂ ಬಹಳ ಸಮಯ ಹಿಡಿಯುತ್ತೆ. ಆಗಲೇ ಇದು ನಮ್ಮ ಗೆಲುವು ಅಥವಾ ವೈಫಲ್ಯ ಅನ್ನೋದು ಸ್ಪಷ್ಟ ಆಗಲಿದೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ, ನಿಮ್ಗೇನು ಅನ್ಸುತ್ತೆ, ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.